ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮುಖೇಶ್ ಅಂಬಾನಿಯ ರಿಲಯನ್ಸ್ ಹೊಸ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ವ್ಯಾಪಾರದಲ್ಲಿ ಇದು ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು ಅಂತ ಹೇಳಲಾಗ್ತಿದೆ. ಉದಾಹರಣೆಗೆ ಸ್ನೇಹಿತರೆ, ಒಂದು ಪ್ರಾಡಕ್ಟ್ ಇದೆ. ಈಗ ನಮ್ದೊಂದು ಕಂಪನಿ ಇದೆ ಅಂತ ಅನ್ಕೊಳ್ಳಿ. ನಾವೊಂದು ಪ್ರಾಡಕ್ಟ್ ಉತ್ಪಾದನೆ ಮಾಡಿದೀವಿ ಅಂತ ಅನ್ಕೊಳ್ಳಿ. ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು. ಅದು 1 kgದು ಡಬ್ಬಿ ಇದೆ, ಅದರ ಬೆಲೆ 2,000 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ನೀವು ಗ್ರಾಹಕ ನೋಡ್ತೀರಾ, ನಿಮ್ಗೆ ಬಹಳ ಇಷ್ಟ ಆಗುತ್ತೆ, ತಗೋಬೇಕು ಅಂತ ಅನ್ಸುತ್ತೆ. ಬಟ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ, ಹೇಗಿರುತ್ತೋ ಏನೋ ಗೊತ್ತಿಲ್ಲ, ನನಗೆ ಸೆಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನೋಡಿದ್ರೆ 1 kg ಇದೆ, ಅದು ಬಿಟ್ಟರೆ ಅರ್ಧ kg ಇದೆ, 1,000 ರೂಪಾಯಿ 2,000 ರೂಪಾಯಿ ರೇಟ್ ಇದೆ, ಬೇಡ ನೋಡೋಣ ಅಂತ ನೀವು ಬದಿಗೆ ಹಾಕೋ ಚಾನ್ಸಸ್ ಇರುತ್ತೆ. ಅದೇ ನಿಮಗೆ ಕಮ್ಮಿ ಕಾಸ್ಟ್ಗೆ ಒಂದು 5 ರೂಪಾಯಿಗೋ 10 ರೂಪಾಯಿಗೋ ಅದೇ ಐಟಮ್ನ ಒಂದು ಸ್ಯಾಂಪಲ್ ಪೀಸ್ ಸಿಗೋ ಹಾಗಿದ್ರೆ ಹೇಗಿರುತ್ತೆ? ನೀವು ಆಲ್ರೆಡಿ ನೋಡಿದ್ದೀರಾ, ಟ್ರೈ ಮಾಡೋಣ ಅಂತ ಅನ್ಸಿತ್ತು. ನಿಮಗೀಗ 5-10 ರೂಪಾಯಿಯ ಸ್ಯಾಂಪಲ್ ಪ್ಯಾಕ್ ಕೂಡ ಸಿಗ್ತಾ ಇದೆ. ಫ್ರೀ ಸ್ಯಾಂಪಲ್ ಅಲ್ಲ, ಪೇಯ್ಡ್ ಸ್ಯಾಂಪಲ್ಲೇ ಸಿಗ್ತಾ ಇದೆ. ನೀವು ಅವಾಗ ಏನು ಮಾಡ್ತೀರಾ? ಆನ್ಲೈನ್ ಶಾಪಿಂಗ್ ಮಾಡೋ ಟೈಮ್ನಲ್ಲಿ ಅದನ್ನು ಕೂಡ ಹಾಕೊಂಡು ತರಿಸೋಣ, ನೋಡೋಣ, ಟ್ರೈ ಮಾಡಿ ನೋಡೋಣ ಅಂತ ಹೇಳ್ತೀರಾ. ಈ ರೀತಿ 10 ಜನ 100 ಜನ ಟ್ರೈ ಮಾಡ್ಬೋದು. ಅದರಲ್ಲಿ ಆಲ್ರೆಡಿ ತಗೋಬೇಕು ಅಂತ ಯೋಚನೆ ಮಾಡಿದ್ದವರು ಪ್ರಾಡಕ್ಟ್ ಸೆಟ್ ಆಯಿತು ಅಂದರೆ ನೆಕ್ಸ್ಟ್ ಆರ್ಡರ್ ಮಾಡಬೇಕಾದ್ರೆ 500 ಗ್ರಾಮ್ ಅಥವಾ 1 kgಯ ಇಡೀ ಪ್ರಾಡಕ್ಟನ್ನೇ ಆ್ಯಡ್ ಮಾಡೋ, ಪರ್ಚೇಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತಲ್ವಾ. ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡು ವ್ಯಾಪಾರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡೋಕೆ ಹೊರಟಿದ್ದೀನಿ ನಾನು ಅಂತ ಅಂಬಾನಿ ಬಂದಿದ್ದಾರೆ. ಹಾಗಿದ್ರೆ ಅಂಬಾನಿ ಮಾಡೋಕೆ ಹೊರಟಿರೋದು ಏನು ಅಂತ ಈ ಬಿಸ್ನೆಸ್ ಸ್ಟ್ರಾಟಜಿ ಅಧ್ಯಯನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಏನಿದು ಪೇಯ್ಡ್ ಸ್ಯಾಂಪಲ್ ಪ್ರಯೋಗ? ಸ್ನೇಹಿತರೆ, ದಿನಕ್ಕೆ ಅದೆಷ್ಟೋ ಬ್ರ್ಯಾಂಡ್ಸ್ ಮಾರ್ಕೆಟ್ಗೆ ಬರ್ತಾ ಇರ್ತವೆ. ಅವುಗಳನ್ನ ಜನರವರೆಗೆ ತಲುಪಿಸೋದೇ ಒಂದು ದೊಡ್ಡ ಸಾಹಸ, ಕಷ್ಟದ ಕೆಲಸ. ಅದಕ್ಕೆ 100 ದಾರಿಗಳಿವೆ. ಆದರೆ ಎಲ್ಲ ಮೆಥಡ್ಗಳು ಕಾಲ ಕಳೆದಂತೆ ಹಳೇದಾಗ್ತಾ ಹೋಗ್ತವೆ. ಹೊಸ ಮೆಥಡ್ಗಳು ಬರ್ತಾ ಇರ್ತವೆ. ಅಂಥದ್ದೇ ಒಂದು ಮೆಥಡ್ ಅನ್ನ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಅಳವಡಿಸಿಕೊಂಡಿದೆ. ಅದೇ ಪೇಯ್ಡ್ ಸ್ಯಾಂಪಲ್ ಪ್ರಯೋಗ. ಫ್ರೀ ಸ್ಯಾಂಪಲ್ ಕೊಡಲ್ಲ ಯಾಕೆ? ರಿಲಯನ್ಸ್ 2020ರಲ್ಲಿ ಬಿಗ್ ಬಜಾರ್ ಅನ್ನ ಖರೀದಿ ಮಾಡ್ತು. ಸ್ಮಾರ್ಟ್ ಬಜಾರ್ ಅಂತ ಹೆಸರು ಚೇಂಜ್ ಮಾಡ್ತು. ಇದಾದ್ಮೇಲೆ ಹಲವು ಬಗೆಯ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾನೆ ಬಂದಿದೆ. ಆ ಲಿಸ್ಟ್ಗೆ ಈಗ ಹೊಸ ಪ್ರಯೋಗವಾಗಿ ಪೇಯ್ಡ್ ಸ್ಯಾಂಪಲ್ ಮಾಡೆಲ್ ಅನ್ನ ಪರಿಚಯಿಸಿದೆ. ಕೆಲ ಪ್ರಾಡಕ್ಟ್ಸ್ ಅನ್ನ ಜಸ್ಟ್ 9 ರೂಪಾಯಿಗೆ ಕೊಡೋದು ಈ ಪೇಯ್ಡ್ ಸ್ಯಾಂಪಲ್ ಮಾಡೆಲ್ ನ ಪ್ಲಾನ್. ಮೇಲೋಟಕ್ಕೆ ವಿಚಿತ್ರ ಅಂತ ಅನ್ಸುತ್ತೆ. ಸ್ಯಾಂಪಲ್ ಯೂಸ್ ಮಾಡೋಕೆ ದುಡ್ಡು ಬೇರೆ ಕೊಟ್ಟು ಯೂಸ್ ಮಾಡ್ಬೇಕಾ ನಾವು ಅಂತ. ಆದ್ರೂ ಆ ಪ್ರಾಡಕ್ಟ್ ನ ಒಂದು ಸಲ ಟ್ರೈ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇರೋ ಗ್ರಾಹಕರು ಮೇಲೆ ಎಕ್ಸಾಂಪಲ್ ಕೊಟ್ಟನಲ್ಲ, ಆ ರೀತಿ ಸನ್ನಿವೇಶಗಳಲ್ಲಿ ಹೆಂಗೂ ತಗೊಳ್ಬೇಕು ಅಂತ ಇದ್ದೆ ನಾನು. 9 ರೂಪಾಯಿ ಸಿಗ್ತಿದೆಯಲ್ಲ, ಟ್ರೈ ಮಾಡಿ ನೋಡೋಣ, ವರ್ಕೌಟ್ ಆದ್ರೆ ದೊಡ್ಡದೇ ತರ್ಸೋಣ ಅಂತ ಪರ್ಚೇಸ್ ಮಾಡಬಹುದು. ಫ್ರೀ ಕೊಟ್ಟರು ಹಿಂಗೆ ಆಗುತ್ತಲ್ವಾ, ಫ್ರೀ ಕೊಡ್ಬೋದಲ್ವಾ ಅಂತ ನೀವು ಕೇಳ್ಬೋದು. ಆದ್ರೆ ಫ್ರೀ ಸಿಕ್ಕಿದ್ ಯಾಕೆ ಬಿಡಬೇಕು ಅಂತ ಅಗತ್ಯ ಇಲ್ಲ. ಅಂದ್ರೂ ಸುಮ್ಮನೆ ತಗೊಂಡು ಹೋಗಿ ಮತ್ತೆ ಆರ್ಡರ್ ಮಾಡದ ಗ್ರಾಹಕರನ್ನ ಪ್ರತ್ಯೇಕ ಮಾಡೋಕೆ, ಸಪರೇಟ್ ಮಾಡೋಕೆ ಈ ಪೇಯ್ಡ್ ಸ್ಯಾಂಪಲ್ ಬೆಸ್ಟ್ ಐಡಿಯಾ ಅನ್ನೋದು ರಿಲಯನ್ಸ್ ನ ಮಾಸ್ಟರ್ ಪ್ಲಾನ್. ಗ್ರಾಹಕರು ಮತ್ತು ಪ್ರಾಡಕ್ಟ್ ನಡುವೆ ಸಂಪರ್ಕ. ಸ್ನೇಹಿತರೆ, ಇದನ್ನ ಮಾರ್ಕೆಟಿಂಗ್ ನಲ್ಲೇ ಹೊಸ ಕ್ರಾಂತಿ ಅಂತ ಬಣ್ಣಿಸಲಾಗ್ತಾ ಇದೆ. ಸಾಮಾನ್ಯವಾಗಿ ಮಾರ್ಕೆಟಿಂಗ್ ಮೆಥಡ್ಗಳಲ್ಲಿ ಅಂದ್ರೆ ಟಿವಿಗಳಲ್ಲಿ ಆಡ್ ಕೊಡೋದು, ಡಿಜಿಟಲ್ ಬ್ಯಾನರ್ಗಳು, ಇನ್ಫ್ಲೂಯೆನ್ಸರ್ಗಳ ರೀಲ್, ಹೀಗೆ ಜಾಹೀರಾತಿಗೆ ಹಲವು ದಾರಿಗಳಿವೆ. ಆದರೆ ಅವುಗಳನ್ನು ನೋಡಿ ಜನ ನೆನಪಲ್ಲಿಟ್ಕೊಂಡು ಪರ್ಚೇಸ್ಗೆ ಬಂದಾಗ ಅದನ್ನ ತಗೊಳ್ಳೋದ್ರ ನಡುವೆ ಜಾಸ್ತಿ ಗ್ಯಾಪ್ ಇರುತ್ತೆ. ಲಕ್ಷಾಂತರ ಜನ ಆಡ್ ನೋಡಿದ್ರು ಕೂಡ ಅದರಲ್ಲಿ ಕೆಲವರು ಅದನ್ನ ಹೋಗಿ ಪರ್ಚೇಸ್ ಮಾಡಿ ಆ ಆಡ್ ಕನ್ವರ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಆಗುತ್ತೆ ಸಾಮಾನ್ಯವಾಗಿ. ನೋಡಿದವರೆಲ್ಲರೂ ಹೋಗಿ ಪರ್ಚೇಸ್ ಮಾಡೋದಿಲ್ಲ. ಅನ್ನೆಸೆಸರಿ ಕಂಪನಿಗಳ ಅಂದ್ರೆ ಜಾಹೀರಾತು ಕೊಡುವವರ ಯಾರೆಲ್ಲ ದುಡ್ಡು ಕೊಟ್ಟು ಜಾಹೀರಾತು ಹಾಕಿಸ್ತಾರೆ, ಅವರ ದುಡ್ಡು ವೇಸ್ಟ್ ಆಗಿರುತ್ತೆ. ತುಂಬಾ ಜನ ನೋಡಿದವರು ಅವರು ತಗೊಂಡೇ ಇಲ್ಲ ಅಂತ ಹೇಳಿದ್ರೆ. ಆದ್ರೆ ಪೇಯ್ಡ್ ಸ್ಯಾಂಪಲ್ ಮಾರ್ಕೆಟಿಂಗ್ ಈ ಗ್ಯಾಪ್ ನ ಕಮ್ಮಿ ಮಾಡುತ್ತೆ. ವಿವಿಧ ಬಗೆಯ ಜಾಹೀರಾತುಗಳು ವಿಜುವಲ್ಸ್ ಆಧಾರಿತವಾಗಿರ್ತವೆ. ಆದರೆ ಸ್ಯಾಂಪಲ್ ಕೊಡೋದು ಗ್ರಾಹಕರು ಮತ್ತು ಪ್ರಾಡಕ್ಟ್ ನಡುವೆ ಡೈರೆಕ್ಟ್ ಲಿಂಕ್ ಕ್ರಿಯೇಟ್ ಮಾಡುತ್ತೆ. ಆ ಪ್ರಾಡಕ್ಟ್ ನ ಬಳಸಿ ನೋಡೋದೇ ಜಾಹೀರಾತು, ಟ್ರಯಲ್ ಆಗಿರುತ್ತೆ. 9 ರೂಪಾಯಿದು ಸ್ಯಾಂಪಲ್ ತಂದು ಯೂಸ್ ಮಾಡಿ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರೆ ಆಗ ಈಸಿಯಾಗಿ ಸ್ಟ್ರೇಟ್ ಅವೇ ನೆಕ್ಸ್ಟ್ ಆತ 1 kg ಅಥವಾ 2 kg ಅಥವಾ ಇನ್ನು ದೊಡ್ಡ ಆರ್ಡರ್ ಅನ್ನ ಪ್ಲೇಸ್ ಮಾಡಬಹುದು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿಯ ವೈಷ್ಣೋದೇವಿ ಅಮೃತ್ಸರ್ ಕಾಶ್ಮೀರ್ ಟ್ರಿಪ್ ಬಗ್ಗೆ ನೋಡೋಣ. ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ವಾಘಾ ಬಾರ್ಡರ್, ಗೋಲ್ಡನ್ ಟೆಂಪಲ್, ಪಹಲ್ಗಾಮ್, ಗುಲ್ಮಾರ್ಗ್, ಶ್ರೀನಗರ ಇಲ್ಲಿಗೆಲ್ಲ ಹೋಗೋದಿರುತ್ತೆ. 7 ನೈಟ್ 8 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ ವ್ಯವಸ್ಥೆ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 19 ಮೇ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ.
ಫ್ರೀ ಕೊಡಲ್ಲ, ದುಡ್ಡು ಕೊಟ್ಟು ತಗೊಳ್ಳಿ. ಎಸ್ ಸ್ನೇಹಿತರೆ, ತುಂಬಾ ಜನ ಫ್ರೀ ಸ್ಯಾಂಪಲ್ಲೇ ಕೊಡ್ತಾರಲ್ಲ ಬೇರೆ ಬೇರೆ ವಸ್ತುಗಳನ್ನ ಅಂತ ಕೇಳಿದ್ರೆ, ಅದನ್ನ ಅಗತ್ಯ ಇಲ್ದಿರೋರು ಕೂಡ ಹೆಂಗೂ ಫ್ರೀ ಅಲ್ವಾ ಅಂತ ತಗೊಂಡು ಹೋಗಿ ಅದು ಸುಮ್ಮನೆ ಮೂಲೆಯಲ್ಲಿ ಬಿದ್ದು ಎಕ್ಸ್ಪೈರಿ ಡೇಟ್ ಆಗಿ ಹಾಳಾಗಿ ಹೋಗೋ ಸಾಧ್ಯತೆ ಇರುತ್ತೆ. ಇನ್ನು ಯಾರಿಗಾದ್ರೂ ಕೊಡೋ ಸಾಧ್ಯತೆ ಇರುತ್ತೆ. ಆ ಮೂಲಕ ಆ ರೀತಿ ಒಂದೊಂದೇ ಸ್ಯಾಂಪಲ್ ವೇಸ್ಟ್ ಆಗ್ತಾ ಹೋಗ್ಬೋದು. ಆದ್ರೆ ಪೇಯ್ಡ್ ಸ್ಯಾಂಪಲ್ ಅಂತ ಇಟ್ಟಾಗ ಅದ್ರ ಬಗ್ಗೆ ಆಲ್ರೆಡಿ ಒಂದು ಲೆವೆಲ್ ಯೋಚನೆ ಮಾಡಿರೋರು ಅಥವಾ ಸೀರಿಯಸ್ ಇರೋ ಗ್ರಾಹಕರು, ಓಕೆ ಫಸ್ಟ್ ಟೈಮ್ ನೋಡಿದ್ರು ಕೂಡ ಸೀರಿಯಸ್ ಇರೋ ಗ್ರಾಹಕರು ಸ್ಯಾಂಪಲ್ ಟ್ರೈ ಮಾಡಿ ಹೆಂಗು ದುಡ್ಡು ಕೊಡ್ಬೇಕಲ್ವಾ, ಸೊ ಸೀರಿಯಸ್ ಇರೋರೇ ಬರ್ತಾರೆ ಅನ್ನೋದು ರಿಲಯನ್ಸ್ ನ ಲೆಕ್ಕಾಚಾರ. ಜೊತೆಗೆ ಕೈಯಿಂದ ಏನೂ ಹೋಗೋದಿಲ್ಲ, ಲಾಸ್ ಏನೂ ಆಗೋದಿಲ್ಲ ಕಂಪನಿಗೂ ಕೂಡ. ಕೋಟ್ಯಾಂತರ ಜನರಿಗೆ ಸ್ಯಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ಸ್ಯಾಂಪಲ್ ಅಂದ್ರೂ ಕೂಡ ತುಂಬಾ ದುಡ್ಡು ಪುಕ್ಸಟೆಯಾಗಿ ಸೋರಿಕೆಯಾಗಿ ಹೋಗುತ್ತೆ. ಆದ್ರೆ ಇಲ್ಲಿ ಡಬಲ್ ಲಾಭ, ಕಂಪನಿಗೆ ದುಡ್ಡು ಬರುತ್ತೆ, ಜೊತೆಗೆ ಸೀರಿಯಸ್ ಗ್ರಾಹಕನನ್ನ ನೇರವಾಗಿ ಹೃದಯಕ್ಕೆ ತಲುಪದಂಗೂ ಆಗತ್ತೆ ಅಂತ. ಸ್ಯಾಂಪಲ್ ಗಿಮಿಕ್ ವರ್ಕೌಟ್ ಆಗತ್ತಾ? ಸ್ನೇಹಿತರೆ, ನಾವು ಆಗಲೇ ಹೇಳಿದ ಹಾಗೆ ಪೇಯ್ಡ್ ಸ್ಯಾಂಪಲ್ ಹೊಸ್ತೇನೂ ಅಲ್ಲ, ಇದು ಜಾಗತಿಕವಾಗಿ ಆಲ್ರೆಡಿ ಇತ್ತು. ಈಗ ರಿಲಯನ್ಸ್ ಭಾರತದಲ್ಲೂ ಮಾಡ್ತೀವಿ ಅಂತ ಹೊರಟಿದೆ. ನಾಲೆಜ್ ನೆಟ್ವರ್ಕ್ PDI ಸ್ಟಡಿ ಪ್ರಕಾರ ಸ್ಟೋರ್ಗಳಲ್ಲಿ ಪ್ರಾಡಕ್ಟ್ ಅನ್ನ ಪೇಯ್ಡ್ ಸ್ಯಾಂಪಲ್ ರೂಪದಲ್ಲಿ ಕೊಟ್ಟಾಗ ಆ ಒಂದೇ ದಿನ ಅವುಗಳ ಸೇಲ್ 475% ಜಂಪ್ ಆಗಿತ್ತು. ಅದೇ ಮುಂದಿನ 20 ವಾರಗಳ ಟೈಮ್ನಲ್ಲಿ ಈ ಆಫರ್ ಇಲ್ಲದೆ ಹೋದರೂ ಕೂಡ ಆ ಪ್ರಾಡಕ್ಟ್ಗಳ ಸೇಲ್ನಲ್ಲಿ 74% ಏರಿಕೆ ಕಂಡು ಬಂದಿದೆ. ಅಂದರೆ ಇದು ಲಾಂಗ್ ಟರ್ಮ್ನಲ್ಲಿ ಇಂಪ್ಯಾಕ್ಟ್ ಆಗಿರೋದು ಸ್ಟಡಿಯಲ್ಲಿ ಗೊತ್ತಾಗಿದೆ. ಮತ್ತೊಂದು ವರದಿ ಪ್ರಕಾರ 73%ನಷ್ಟು ಗ್ರಾಹಕರು ಸ್ಯಾಂಪಲ್ ಬಳಸಿದ ಬಳಿಕ ಮತ್ತೆ ಅದೇ ಪ್ರಾಡಕ್ಟ್ಸ್ ಅನ್ನ ಖರೀದಿ ಮಾಡಿದ್ದಾರೆ. ಅದೇ ಟಿವಿ ಆಡ್ಗಳನ್ನು ನೋಡಿ ಖರೀದಿ ಮಾಡಿದವರ ಪ್ರಮಾಣ ಜಸ್ಟ್ 25%ನಷ್ಟು ಮಾತ್ರ ಇದೆ. 24% ಗ್ರಾಹಕರಂತೂ ತಾವು ಖರೀದಿಸುತ್ತಿದ್ದ ವಸ್ತುಗಳನ್ನ ಚೇಂಜ್ ಮಾಡಿ ಸ್ಯಾಂಪಲ್ ಮಾಡಿದ ವಸ್ತುಗಳ ಕಡೆಗೆ ಟರ್ನ್ ಆಗಿರೋ ಉದಾಹರಣೆ ಕೂಡ ಇದೆ. ಯಾವ ಪ್ರಾಡಕ್ಟ್ ಬೇಕಿದ್ರೂ ತಗೋಬಹುದು. ಪೇಯ್ಡ್ ಸ್ಯಾಂಪಲ್ ಫ್ರೀ ಸ್ಯಾಂಪಲ್ ನ ಡಿಫರೆನ್ಸ್ ಏನು ಅಂದ್ರೆ, ಅಂಗಡಿಯವರು ಅವ್ರಿಗೆ ಬೇಡವಾಗಿರೋದನ್ನ ನಿಮ್ಮ ಬ್ಯಾಗಿಗೆ ತುರ್ಕೋದಲ್ಲ, ನಿಮಗೆ ಬೇಕಾಗಿರೋದು, ನಿಮಗೆ ಅಗತ್ಯ ಇರೋದನ್ನ ನೀವೇ ಡಿಸೈಡ್ ಮಾಡಿ ಇದನ್ನ ಸ್ಯಾಂಪಲ್ ಮಾಡ್ತೀನಿ ಅಂತ ದುಡ್ಡು ಕೊಟ್ಟು ತಗೊಳ್ಳೋದು. ಜೊತೆಗೆ ರಿಲಯನ್ಸ್ ಪ್ಲಾನ್ ಪ್ರಕಾರ ಕಸ್ಟಮರ್ಸ್ಗೂ ಒಂದಷ್ಟು ಬೆನಿಫಿಟ್ ಆಗೋ ರೀತಿನ ಪ್ಲಾನ್ ಮಾಡಿಸಿದಾರಂತೆ. 1499 ರೂಪಾಯಿಯ ಶಾಪಿಂಗ್ ಮಾಡಿದ್ರೆ ರಿವಾರ್ಡ್ ರೀತಿ ಇನ್ನು 9 ರೂಪಾಯಿಗೆ ಸ್ಯಾಂಪಲ್ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಅವ್ರು ತಗೋಬಹುದು. ಆ ರೀತಿ ಅದು ಯಾವ್ದು ಬೇಕಿದ್ರೂ ಆಗಿರಬಹುದು. ಯಾವ ಪ್ರಾಡಕ್ಟ್ ಬೇಕು ಅಂತ ನೀವು ಚೂಸ್ ಮಾಡಬಹುದು. ಪ್ರಾಡಕ್ಟ್ ಪ್ಯಾಕ್ ಚೆಕ್ ಮಾಡಬಹುದು, ಮುಟ್ಟಿ ನೋಡಬಹುದು, ಸ್ಮೆಲ್ ಮಾಡಬಹುದು. ನಂತರವಷ್ಟೇ 9 ರೂಪಾಯಿ ಕೊಟ್ಟು ಅದನ್ನ ಖರೀದಿ ಮಾಡಬಹುದು. ಹೀಗಾಗಿ ಪೇಯ್ಡ್ ಸ್ಯಾಂಪಲ್ ಬ್ರ್ಯಾಂಡ್ ನ ವ್ಯಾಲ್ಯೂ ಹೆಚ್ಚು ಮಾಡುತ್ತೆ. ಜೊತೆಗೆ ROI ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಡಿಮೆ ಇದ್ರೂ ಕೂಡ ಗ್ರಾಹಕರು ಸ್ಯಾಂಪಲ್ ನೋಡಿದ ಬಳಿಕ ಮತ್ತೆ ಮತ್ತೆ ಖರೀದಿಸಿದ್ರೆ ಕಂಪನಿಗಳಿಗೆ ಲಾಭ ಆಗುತ್ತೆ. ಝೆಪ್ಟೋ, ಬ್ಲಿಂಕಿಟ್ ನಂತ ಕ್ವಿಕ್ ಕಾಮರ್ಸ್ ಇಂಡಸ್ಟ್ರಿ ಮೂಲಕ ಪೂರೈಸೋ ಫ್ರೀ ಸ್ಯಾಂಪಲ್ಗಳ ROI 0.7% ನಿಂದ 1.2% ವರೆಗೆ ಇದ್ರೆ, ಪೇಯ್ಡ್ ಸ್ಯಾಂಪಲ್ ನಲ್ಲಿ ROI 1.2 ರಿಂದ 1.8% ವರೆಗೆ ಇರುತ್ತೆ. ಅಂದ್ರೆ ಫ್ರೀ ಸ್ಯಾಂಪಲ್ ಗಿಂತ ಪೇಯ್ಡ್ ಸ್ಯಾಂಪಲ್ಲೇ ಎಫೆಕ್ಟಿವ್ ಅಂತ P&G ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ನ ವೈಸ್ ಪ್ರೆಸಿಡೆಂಟ್ ಗಿರೀಶ್ ಕಲ್ಯಾಣ್ ರಾಮನ್ ಹೇಳಿದ್ದಾರೆ. ರಿಸ್ಕ್ ಎದುರಿಸಲು ರೆಡಿಯಾದ ಅಂಬಾನಿ, AI ಮೂಲಕ ಸುಲಭವಾಗಲಿದೆ ಟಾಸ್ಕ್. ಸ್ನೇಹಿತರೆ, ಪೇಯ್ಡ್ ಸ್ಯಾಂಪಲ್ ಕೊಟ್ರಾಯ್ತು, ಪ್ರಾಡಕ್ಟ್ ಸೇಲ್ ಜಾಸ್ತಿ ಮಾಡಿದ್ರಾಯ್ತು, ಬ್ರ್ಯಾಂಡ್ ಚಿಂದಿ ಉಡಾಯಿಸೋ ಗ್ಯಾರಂಟಿ ಅಂತೇನೂ ಇಲ್ಲ. ಪೇಯ್ಡ್ ಸ್ಯಾಂಪಲ್ಗೂ ಹಲವು ಚಾಲೆಂಜಸ್ ಇವೆ. ಇಲ್ಲಿ ಆಪರೇಷನಲ್ ಲಿಫ್ಟ್ ಅಂದ್ರೆ ಕಾರ್ಯಾಚರಣೆಯ ಭಾರ ತುಂಬಾ ಹೆವಿ ಇರುತ್ತೆ. ಅದಕ್ಕಾಗಿ ಸ್ಟೋರ್ಗಳಲ್ಲಿ ಟ್ರೈನ್ಡ್ ಪ್ರಮೋಟರ್ಗಳು ಇರಬೇಕಾಗತ್ತೆ. ಫ್ಯೂಚರ್ನಲ್ಲಿ ಯಾವ ಸ್ಟಾಕ್ ಅಗತ್ಯತೆ ಇರುತ್ತೆ ಅನ್ನೋದನ್ನ ಮೊದಲೇ ಅರ್ಥಕೊಂಡು ಅದನ್ನ ಹೊಂದಾಣಿಕೆ ಮಾಡೋ ಕೆಪಾಸಿಟಿ ಇರಬೇಕಾಗತ್ತೆ. ಜೊತೆಗೆ ಆ ಪ್ರಾಡಕ್ಟ್ನ ಟ್ರೈ ಮಾಡಿ ಜನ ವಾಪಸ್ ಬರಬೇಕು ಅಂದ್ರೆ ಅದರ ಕ್ವಾಲಿಟಿ ಕೂಡ ಮುಖ್ಯ ಆಗುತ್ತೆ. ಆದರೆ ಮುಖೇಶ್ ಅಂಬಾನಿಗೆ ರಿಸ್ಕ್ ತಗೊಳ್ಳೋದೇನೋ ಹೊಸದಲ್ಲ. ಟೆಲಿಕಾಂ ಕ್ಷೇತ್ರದಲ್ಲಿ ಎಂಟ್ರಿ ಕೊಟ್ಟು ಕ್ರಾಂತಿ ಮಾಡಿದ್ದು ಎಲ್ರಿಗೂ ಗೊತ್ತೇ ಇದೆ. ಹೀಗಾಗಿ ಈಗ ಎಲ್ಲ ಅಡೆತಡೆಗಳನ್ನ ಅವಕಾಶವಾಗಿ ಬಳಸ್ಕೊಳ್ಳೋಕೆ ರಿಲಯನ್ಸ್ ಸ್ಮಾರ್ಟ್ ಬಜಾರ್ ನಾವು ರೆಡಿ ಆಗ್ತಾ ಇದೀವಿ ಅಂತ ಹೇಳಿದೆ ಪೇಯ್ಡ್ ಸ್ಯಾಂಪಲಿಂಗ್ ಮೂಲಕ. ಜೊತೆಗೆ ಇಂತಿಂತವರಿಗೆ ಇಂತಿಂತದ್ದೇ ಪೇಯ್ಡ್ ಸ್ಯಾಂಪಲ್ ತಗೊಳ್ಳಿ ಅಂತ ಹೇಳಿ ಪ್ರಚೋದಿಸೋಕ್ಕೂ ಕೂಡ ಒಂದಷ್ಟು ಪ್ಲಾನ್ ಮಾಡ್ತಿದ್ದಾರೆ. ಹೇಗೆ ಅಂದ್ರೆ, ಸ್ಮಾರ್ಟ್ ಬಜಾರ್ ತನ್ನ ಗ್ರಾಹಕರಿಗೆ ಮೆಂಬರ್ಶಿಪ್ ಕೊಡುತ್ತೆ. ನಂತರದಲ್ಲಿ ಅವರು ಈ ಹಿಂದೆ ತಗೊಂಡ ವಸ್ತುಗಳನ್ನ ನೋಡಿಕೊಂಡು ಗ್ರಾಹಕರ ಶಾಪಿಂಗ್ ಬಿಹೇವಿಯರ್ಗೆ ತಕ್ಕಂತೆ ಸ್ಯಾಂಪಲ್ ಕೊಡೋಕ್ಕೂ ಕೂಡ ಸಾಧ್ಯ ಇದೆ. ಇದರಿಂದ ಮುಂದಿನ ಸಲ ಗ್ರಾಹಕ ಸ್ಮಾರ್ಟ್ ಬಜಾರ್ಗೆ ಬಂದಾಗ ಯಾವ ಉತ್ಪನ್ನಗಳನ್ನ ತಗೊಳ್ಳಬಹುದು, ನಾವು ಯಾವ ಉತ್ಪನ್ನವನ್ನ ಪೇಯ್ಡ್ ಸ್ಯಾಂಪಲ್ ರೀತಿ ಮುಂದಿಡಬಹುದು ಅನ್ನೋದು ಅರ್ಥ ಮಾಡ್ಕೋಬಹುದು. ಅಂದ್ರೆ ಉದಾಹರಣೆಗೆ ಒಬ್ಬ ಗ್ರಾಹಕ ಶಾಂಪೂ ಖರೀದಿ ಮಾಡಿದ್ರೆ ಮುಂದಿನ ಸಲ ಬಂದಾಗ ಪೇಯ್ಡ್ ಸ್ಯಾಂಪಲ್ ಲಿಸ್ಟ್ ನಲ್ಲಿ ಒಂದು ಕಂಡೀಷನರ್ ಇಡಬಹುದು. ಆಗ ಆತ ಅದನ್ನ ತಗೊಂಡು ಹೋಗಿ ಟ್ರೈ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಮೇಲೆ ಇದು ಇನ್ನಷ್ಟು ಸುಲಭ ಆಗ್ತಾ ಇದೆ. ಗ್ರಾಹಕ ಹಿಂದೆ ಏನ್ ತಗೊಂಡಿದ್ದ ಅನ್ನೋದನ್ನ ಅನಲೈಸ್ ಮಾಡಿ ಗ್ರಾಹಕನ ಬಿಹೇವಿಯರ್ ತಿಳ್ಕೊಳ್ಳೋದು ಈಗ ಕ್ಷಣಗಳ ಕೆಲಸ. ಅದಕ್ಕೆ ತಕ್ಕಂತೆ ಪೇಯ್ಡ್ ಸ್ಯಾಂಪಲ್ ಕೊಡೋದು ಕೂಡ ಈಸಿ ಆಗುತ್ತೆ ಮುಂದೆ. ಸಾಮಾನ್ಯವಾಗಿ ಒಂದು ಶಾಂಪೂ ಮಾರಬೇಕು ಅಂದ್ರೆ ಅದರ ಪ್ರಯೋಜನ ಹೇಳ್ಬೋದು. ಆದರೆ AI ಟೆಕ್ನಾಲಜಿಯಿಂದ ಲಾಭ ಜೊತೆಗೆ ಆ ಶಾಂಪೂ ಬಳಸಿದ್ರೆ ಕೂದಲು ಹೇಗೆ ಕಾಣುತ್ತೆ ಅನ್ನೋದನ್ನ ಕೂಡ ತೋರಿಸೋಕೆ ಸಾಧ್ಯ ಆಗುತ್ತೆ.
ರಿಲಯನ್ಸ್ ಎಲ್ಲರಿಗಿಂತ ಭಿನ್ನ ಯಾಕೆ? ಜಾಗತಿಕ ಮಾರ್ಕೆಟ್ ನಲ್ಲಿ ಈ ರೀತಿ ಸ್ಯಾಂಪಲ್ ಕೊಡ್ತಿರೋ ಕಂಪನಿಗಳು ತುಂಬಾ ಇವೆ. ವಾಲ್ಮಾರ್ಟ್, ಟೆಸ್ಕೋನ್ ಅಂತ ಕಂಪನಿಗಳು ಇದರಲ್ಲಿ ಆಲ್ರೆಡಿ ತುಂಬಾ ಮುಂದಿವೆ. ಆದ್ರೆ ಈ ಕಂಪನಿಗಳು ಜಸ್ಟ್ ಫುಡ್ ಐಟಮ್ಸ್ ನಲ್ಲಿ ಮಾತ್ರ ಈ ಪ್ರಯೋಗ ಮಾಡ್ತಿದ್ದಾರೆ. ಚುಚ್ಚೂರು 1 ಸ್ಪೂನೋ 2 ಸ್ಪೂನೋ ಕಪ್ 100 ಗ್ರಾಮ ಕೊಡೋಕೆ ಏನು ಕೊಡ್ತಾ ಇದ್ದಾರೆ. ಆದರೆ ರಿಲಯನ್ಸ್ ಆಹಾರ ಉತ್ಪನ್ನ ಮಾತ್ರವಲ್ಲದೆ ಬೇರೆ ಕ್ಷೇತ್ರಗಳಲ್ಲೂ ಈ ಪ್ರಯೋಗ ಮಾಡ್ತಾ ಇದೆ. ಇದರಿಂದ ಸ್ಮಾರ್ಟ್ ಬಜಾರ್ ಕಡೆಗೆ 50% ಹೊಸ ಗ್ರಾಹಕರು ಆಕರ್ಷಿತರಾಗಿದ್ರೆ ರಿಪೀಟ್ ರೇಟ್ ಅಂದ್ರೆ ಮತ್ತೆ ಮತ್ತೆ ಬರ್ತಿರೋ ಗ್ರಾಹಕರ ಸಂಖ್ಯೆ 30%ಗೆ ಏರಿಕೆಯಾಗಿದೆ. ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡೋ ಆನ್ಲೈನ್ ನಲ್ಲಿ ಸೇಲ್ ಮಾಡೋ ಕಂಪನಿಗಳು ಆಫ್ಲೈನ್ ಎಕ್ಸ್ಪೋಜರ್ ಎದುರು ನೋಡ್ತಿದ್ದಾರೆ. ಅಂದ್ರೆ ಸ್ಮಾರ್ಟ್ ಬಜಾರ್ ನಂತಹ ಸೂಪರ್ ಮಾರ್ಕೆಟ್ ನಲ್ಲಿ ತಮ್ಮ ಪ್ರಾಡಕ್ಟ್ಸ್ ಅನ್ನ ಆಫ್ಲೈನ್ ಗ್ರಾಹಕರಿಗೂ ತಲುಪಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು ಕೂಡ ತಮ್ಮ ಪ್ರಾಡಕ್ಟ್ಸ್ ಅನ್ನ ಪೇಯ್ಡ್ ಸ್ಯಾಂಪಲ್ ರೀತಿಯಲ್ಲಿ ಕೊಡೋಕೆ ರಿಲಯನ್ಸ್ ಜೊತೆಗೆ ಕೈ ಜೋಡಿಸಬಹುದು. ಸದ್ಯ ರಿಲಯನ್ಸ್ ನ ₹9 ಪೇಯ್ಡ್ ಸ್ಯಾಂಪಲ್ ಎಕ್ಸ್ಪೆರಿಮೆಂಟ್ ಗ್ರಾಹಕರ ಸೈಕಾಲಜಿ, ಮಾರ್ಕೆಟಿಂಗ್, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೇನು? ಸ್ನೇಹಿತರೆ, ಕಳೆದ ವರ್ಷ ಇಷ್ಟು ಐಟಮ್ ಸೇಲ್ ಆಗಿತ್ತು, ಇಷ್ಟು ಲಾಭ ಬಂದಿತ್ತು. ಈ ಸಲ ನಾನು ಅದ್ರ ಮೇಲೆ ಈ ಪೇಯ್ಡ್ ಸ್ಯಾಂಪಲ್ಗೋಸ್ಕರ ಒಂದಿಷ್ಟು ಎಕ್ಸ್ಟ್ರಾ ಖರ್ಚು ಮಾಡಿದ್ದೀನಿ. ಸೊ ಅದೆಲ್ಲ ಹೋಗಿ ಈ ವರ್ಷ, ಇಡೀ ವರ್ಷ ಹಣಕಾಸು ವರ್ಷ ಮುಗಿದ ಬಳಿಕ ಎಷ್ಟು ಎಕ್ಸ್ಟ್ರಾ ನನಗೆ ಪ್ರಾಫಿಟ್ ಬಂದಿದೆ, ನಾನು ಪೇಯ್ಡ್ ಸ್ಯಾಂಪಲ್ಗೆ ಮಾಡಿದ ಖರ್ಚು ಬಿಟ್ಟು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಎಷ್ಟು ಎಕ್ಸ್ಟ್ರಾ ನನಗೆ ರೆವೆನ್ಯೂ ಜನರೇಟ್ ಆಗಿದೆ, ಮಾಡಿರೋ ಇನ್ವೆಸ್ಟ್ಮೆಂಟ್ ತಕ್ಕಂತೆ ನನಗೆ ಪ್ರಾಫಿಟ್ ಬಂದಿದೆಯಾ ಕರೆಕ್ಟ್ ಆಗಿ, ಪರಿಣಾಮಕಾರಿಯಾಗಿ, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಅದರ ಮುಂದಿನ ಭವಿಷ್ಯ ಏನು ಪೇಯ್ಡ್ ಸ್ಯಾಂಪಲ್ದು ಅಂತ ಆಮೇಲೆ ಡಿಸೈಡ್ ಮಾಡ್ತಾರೆ.